ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಯುಗಾದಿ ಸ್ಪೆಷಲ್ ಹೋಳಿಗೆ ಮಾಡೋದು ಹೇಗಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಅದರಲ್ಲಿ 1.5 ಗ್ಲಾಸಷ್ಟು ನಾನು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಳ್ಳಿ ಕಡೆ ಸಿಗುವಂಥ ಬೇಳೆ. ಇದು ನ್ಯಾಚುರಲ್ ಆಗಿ ಅವರೇ ಕುಟ್ಟಿ ತೆಗೆದಿರುವಂತಹ ಬೇಳೆ ಇದು. ಹಾಗಾಗಿ ಇದನ್ನೇ ನಾನು ಹೋಳಿಗೆ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಬೇಳೆನ ಕ್ಲೀನಾಗಿ ತೊಳೆದು ಅದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಒಂಚೂರು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಟ್ಟು ಸಾಂಬಾರಿಗೆ ಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟವನ್ನು ಹಚ್ಬಿಟ್ಟು ಇದನ್ನು ವಿಷಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಕುಕ್ಕರಲ್ಲಿ ತುಂಬ ಬೇಗನೆ ಬೆಂದುಬಿಡುತ್ತೆ. ಹಾಗಾಗಿ ಎಲ್ಲ ಬೇಳೆ ಎಲ್ಲ ಒಡೆದು ಒಂಥರ ಅಂಬ್ಲಿ ಥರ ಆಗಿಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದು ವಿಷಲ್ ಕೂಗಿಸ್ಕೋಬಾರ್ದು. ವಿಷಲ್ ಬರುತ್ತೆ ಅನ್ನೋ ಆಗಲೇ ಆಫ್ ಮಾಡ್ಕೋಬೇಕು. ಆಮೇಲೆ ವಿಷಲ್ ಗಾಳಿ ಎಲ್ಲ ತೆಗೆದು ಬಿಡಬೇಕು. ಆ ಥರ ಆದರೆ ನಮಗೆ ಹೂರಣಕ್ಕೆ ಕರೆಕ್ಟಾಗಿ ಅದಕ್ಕೆ ಇದು ಬೇಳೆ ಬೆಂದಿರುತ್ತೆ. ನೋಡಿ, ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟಿದ್ದೀನಿ. ಈಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಹಿಟ್ಟಿಗೂ ಇದು ಬೆರ್ಕೋಬೇಕು. ಹಾಗೆ ಇದನ್ನು ಕೈಯಿಂದನೇ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ. ಅಡುಗೆ ಎಣ್ಣೆನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ನೀರು ಹಾಕಲಿಲ್ದಂಗೆ ನಾವು ಕಲಿಸ್ಕೋಬೇಕು. ನೋಡಿ, ಇದನ್ನು ಹೀಗೆ ಕಲಿಸ್ಕೋಬೇಕು ನೀಟಾಗಿ. ಎಲ್ಲ ಹಿಟ್ಟಿಗೂ ಎಣ್ಣೆ ಕೂಡ ಬೆರ್ಕೋಬೇಕು. ಹಾಗೆ ಇದನ್ನು ಕಲಿಸ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಇದನ್ನು. ಈಗ ನಾವು ಹೂರಣ ರೆಡಿ ಮಾಡ್ಕೊಳ್ಳೋವರೆಗೂ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಬೇಳೆ ಬೆಂದಾಗಿದೆ. ನಾನು ನೀರು ಕೂಡ ಬಸ್ತಿ ತೆಗ್ದಿದ್ದೀನಿ. ನೋಡಿ, ಈ ಹದಕ್ಕೆ ಬೇಳೆ ಬೆಂದಿರಬೇಕು. ಇದಕ್ಕೆ ಒಂದು ಬೌಲ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಸೇರಿಸ್ಬಿಟ್ಟು ಇದನ್ನು ಸ್ಟವ್ ಹಚ್ಚಿ ಒಲೆ ಮೇಲೆ ಇಟ್ಟು ಇದನ್ನು ಬೆಲ್ಲ ಮತ್ತು ಬೇಳೆ ಎರಡು ಬೇಯಕ್ಕೆ ಇಡಬೇಕು. ಈಗ ಇದನ್ನು ಬೇಯಿಸ್ಕೋಬೇಕು. ಬೆಲ್ಲ ಮತ್ತು ಬೇಳೆ ನೀಟಾಗಿ ಬೇಯಬೇಕು. ಅಂದರೆ ಬೇಳೆಯಲ್ಲೆಲ್ಲ ಬೆಲ್ಲದ ಅಂಶ ಎಲ್ಲ ಸೇರ್ಕೋಬೇಕು. ಹಾಗೆ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಹೂರಣಕ್ಕೆ ನೀಟಾಗಿ ಬೆಂದ್ರೇ ಹೋಳಿಗೆ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ಒಲೆ ಮೇಲೆ ಇಟ್ಟು ಬೇಯಿಸ್ಕೋಬೇಕು. ನೋಡಿ, ಒಂದು ಬೇಳೆನ ನಾನು ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ. ಕರೆಕ್ಟಾಗಿದೆ ಇದು. ಇದನ್ನು ಈಗ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇದು ಬೆಂದಾಗಿದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಹಾಗೆ ತಣ್ಣಗಾದ್ಮೇಲೆ ಹೂರಣನ ರುಬ್ಕೊಂಬರೋಣ. ಇದನ್ನು ಈಗ ಮಿಕ್ಸಿಯಲ್ಲಿ ರುಬ್ಬಿಲ್ಲ, ನಾವು ಕಲ್ಲಲ್ಲಿ ರುಬ್ಕೊಂಬಂದಿರೋದು. ನೋಡಿ, ಈ ಹದಕ್ಕೆ ಆಗಿದೆ. ಇದು ಹೂರಣಕ್ಕೆ ಕರೆಕ್ಟ್ ಹದವಾಗಿದೆ ಇದು. ಈಗ ಹಿಟ್ಟು ಕೂಡ ನೆಂದಿದೆ.
ಇದನ್ನು ಈಗ ಚಿಕ್ಕ ಚಿಕ್ಕ ಉಳ್ಳಿಯಾಗಿ ಮಾಡಿಕೊಂಡು ಇದನ್ನು ನಾವು ಲಟ್ಟಿಸ್ಕೋಬೇಕು. ನೋಡಿ ಈಗ ಮಾಡ್ತಿದ್ದೀನಲ್ಲ, ಅಷ್ಟು ಚಿಕ್ಕ ಚಿಕ್ಕ ಉಳ್ಳಿಯಾಗಿ ನಾವು ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀವಿ. ನೋಡಿ ನನ್ನ ಜೊತೆ ಎಲ್ಲ ನನ್ನ ಮಕ್ಕಳು ಕೂಡ ಕೂತ್ಕೊಂಡು ಕಲಿತಿದ್ದಾರೆ ಹೆಂಗೆ ಮಾಡೋದು ಏನು ಅಂಥೇಳಿ. ನೋಡಿ ಇಲ್ಲಿ ನಾನು ಉದ್ದುತ್ತಾ ಇದ್ದೀನಲ್ಲ, ಆ ಥರನೇ ಉದ್ಕೋಬೇಕು. ಯಾಕಂದರೆ ಸ್ವಲ್ಪ ಓವೆಲ್ ಶೇಪಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಹೋಳಿಗೆಗಳು. ನೋಡಿ ಈಗ ಉದ್ಕೊಂಬಿಟ್ಟು ಒಂದು 4 ಒಂದು ಮಣೆ ಮೇಲೆ ಹಾಕ್ಕೊಂಡು ಉದ್ಕೊಂಡಿರುವಂಥ ಚಪಾತಿ ಮೇಲೆ ನೋಡಿ ಈ ಥರ ನೀರನ್ನು ಹಚ್ಕೊಳ್ತಾ ಇದ್ದೀನಿ. ಇದು ನೀರನ್ನು ಹಚ್ಕೋಬೇಕು. ಹೀಗೆ ಇದು ನಮಗೆ ಅಂಟಿಸ್ಕೊಳ್ಳಿಕ್ಕೆ ಬೇಕಲ್ವ, ಹಾಗಾಗಿ ಇದನ್ನು ಸುತ್ತಲೂ ಹೀಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಇದರ ಮೇಲೆ ನಾವು ಹೂರಣನ ತುಂಬಬೇಕು. ಇದ್ರ ಒಳಗಡೆ ಹೂರಣನ ತುಂಬಬೇಕು. ನೋಡಿ ಹೂರಣನ ನಾನು ಈ ಥರ ಮಾಡಿ ತುಂಬ್ತಾಯಿದ್ದೀನಿ. ನೋಡಿ ಈ ಥರ ಮಾಡಿಕೊಂಡು ತುಂಬ್ತಾಯಿದ್ದೀನಿ. ಕೈಯಿಂದನೇ ಮಾಡ್ಕೋಬೇಕು. ಎಲ್ಲದಕ್ಕೂ ಈ ಥರ ಮಾಡಿಬಿಟ್ಟು ಇಟ್ಟುಬಿಟ್ಟು ಆಮೇಲೆ ನಾನು ಇದನ್ನು ಮುಚ್ಚುತ್ತೀನಿ. ನೋಡಿ ಈ ಥರ ಎಲ್ಲ ಇಟ್ಕೊಂಡು ಮುಚ್ತಾ ಇದ್ದೀನಿ. ಕ್ಲೀನಾಗಿ ಇದನ್ನು ನಾವು ಕ್ಲೋಸ್ ಮಾಡಬೇಕು. ಈ ಥರ ಎಲ್ಲದನ್ನೂ ಕೂಡ ಇದೇ ಥರ ಮಾಡ್ಕೊಳ್ತೀನಿ ನಾನು. ನೋಡಿ ಎಲ್ಲನೂ ಕೂಡ ಇದೇ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಈ ಥರ ಆಗಿದೆ. ಇದನ್ನು ಈಗ ನಾವು ಡೀಪ್ ಫ್ರೈ ಮಾಡಲಿಕ್ಕೆ ಒಲೆ ಮೇಲೆ ನೋಡಿ ಪಾತ್ರೆನ ಇಟ್ಬಿಟ್ಟು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು 4-5 ಹಾಕ್ಕೊಂಡು ಈ ಥರ ಡೀಪ್ ಫ್ರೈನ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ ಹೀಗಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.